ಯಾಕಂತ ಇಲ್ಲೇ ಕೂತಿರ್ತೀಯೋ? ಒಬ್ನೇ ಕೂತಿದ್ರೆ ದುಃಖ ಜಾಸ್ತಿ ಆಗುತ್ತೆ, ಮನ್ಸಿಗೆ ಸಮಾಧಾನ ಸಿಗಲ್ಲ. ಬಾರು ಸಂಜು ಮನೆಗೆ ಹೋಗೋಣ. ಭಗವಂತ ಪ್ರೀತಿನ ಕೊಟ್ಟು ಗೀತನ್ ಕಿಟ್ಕೊಂಡ್ಬಿಟ್ಟ. ಕ್ರೂರಿ ಅವನು. ಯಾರ ತಂಟೆ ಬೇಡ ಅಂದ್ರೂ ಬಿಡ್ಲಿಲ್ಲ ಪಾಪಿಗಳು. ಅಮಾಯಕರು ಹೆಂಗ್ ಬಾಳೋದು? ನಿನ್ ಮನ್ಸಲ್ಲಿರೋ ದುಃಖನ ಎಷ್ಟು ಹೊರಗಾಕ್ಬೇಕನು. ನೀನ್ ಹಿಂಗ್ ಒಬ್ನೇ ಕೂತಿದ್ರೆ ನನ್ ಮನ್ಸು ತುಂಬಾ ಬೇಜಾರಾಗುತ್ತೆ. ಕಾರು ಏನ್ ಗೀತಾ, ಎಷ್ಟು ದಿನದಿಂದ ಕೇಳ್ತಾ ಇದ್ದೀನಿ, ನನ್ನ ಮಾತಿಗೇನು ಉತ್ತರ ಸಿಕ್ಕಿಲ್ಲ. ಏನ್ ಗೀತಾ, ಏನೋ ದೊಡ್ಡ ಮನ್ಸು ಮಾಡಿ ಈ ಕೈ ಮೈ ನಂದು ಅನ್ಕೊಂಡಿದ್ದೀನಿ, ನೀನು ನೋಡಿದ್ರೆ ಹೊಡಿಯೋಕ್ಕೆ ಕೈ ಎತ್ತುತ್ತೀಯಾ? ಛೇ 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 ಛೇ, ಎಂತ ಅನಾಹುತ ಆಗೋಗ್ತಿತ್ತು. ಈ ಮುತ್ತಿಕ್ಕೋ ಕೆನ್ನೆಗೆ ಹೊಡಿಯೋಕ್ಕೆ ಬರ್ತೀಯ, ನಿನ್ನ ಕೈ ನೋವಾಗಲ್ವಾ? ಹೇಳು, ಪಲ್ಲಂಗದಲ್ಲಿ ಸುಖೋತ್ಸವ ಯಾವಾಗ ಕೊಡ್ತೀಯಾ? ಈ ಮೈ ಈ ಮನಸ್ಸು ಎರಡೂ ನನ್ನ ಮಗನ ಮೀಸಲು. ನನ್ನ ನೆರಳು ಕೂಡ ನಿಂಗೆ ಸಿಗಲ್ಲ. ಏನ್ ಗುರು ಹಿಂಗಂಬಿಟ್ಟು ಅಲ್ಲೇ ಬೆಂಕಿ ಎಲ್ಲಿ ಹೋಗ್ತಲ್ ಬಾರೋ. ಅಲ್ಸಿದನ್ನು ನಾಯಿಗೆ, ಸತ್ತ ಹೆಣ ಮಣ್ಣಿಗೆ. ಈ ಗೀತ ಯಾವಾಗಿದ್ರು ಈ ಚುಂಚಿನ ಪಾಲಿಗೆ. ಹತ್ತು ಗಾಡಿ. ಅಕ್ಕ ಏನಪ್ಪ? ಅಕ್ಕ, ಒಂದು ಮಾತು ಹೇಳ್ತೇನೆ, ತಪ್ಪು ತಿಳಿಬಾರದು. ಗೀತನ ಬೇರೆ ಯಾರಿಗಾದ್ರೂ ಒಳ್ಳೆಯವರಿಗೆ ಮದುವೆ ಮಾಡಿಕೊಟ್ರೆ ಹೇಗೆ? ಯಾಕೋ ಏನಾಯ್ತು ಇವತ್ತು ನಿಂಗೆ? ಏನೇನೋ ಮಾತಾಡ್ತಾ ಇದೆಯಾ? ಹಾಗೇನಿಲ್ಲ ಅಕ್ಕ, ನನ್ನಲ್ಲಿ ನನ್ನ ಮಗಳಲ್ಲಿ ಏನ್ ಲೋಪದೋಷ ಕಂಡಪ್ಪ? ಛೇ, ನಾನು ಹಾಗೆ ಹೇಳಲಿಲ್ಲ. ಗೀತಾ ವಿದ್ಯಾವಂತೆ, ಗುಣವಂತೆ ಅಂಥಗಳನ್ನು ಮದುವೆ ಮಾಡಿಕೊಂಡು ನಾನು ಎಂತ ಸುಖ ಕೊಡಲಿ ಹೇಳು? ನಾನು ಬೇರೆ ಕಾಲಿದ್ದು ಎಡವ, ಅದೂ ಅಲ್ಲದೆ ಅವಳಿಗೆ ಸರಿಯಾದ ಜೋಡಿನ ಅಂತ ಯೋಚನೆ. ಹೌದಪ್ಪ, ನೀನ್ ಅಣ್ಣನ್ ವ್ಯಾಪಾರಿ ನೋಡು, ಅದಕ್ಕೆ ಅಣ್ಣನ ದೃಷ್ಟಿಯಲ್ಲೇ ನೋಡ್ತೀಯ. ಅಕ್ಕ, ನಾನು ಗಂಡನ್ ಕಳ್ಕೊಂಡಿರೋಳು, ಸಾಧಿದಕ್ಕೆ ಹಾರ್ಟ್ ಪೇಷಂಟ್. ಅದೇ ಬಿಟ್ರೆ ನಂಗೆ ಬೇರೆ ಏನೈತೆ? ನನಗೆ ಅಂತ ಇರೋ ನೀನ್ ಒಬ್ಬನೇ ಕಣ. ನೀನ್ ಬಿಟ್ರೆ ನನ್ಗೆ ಯಾರೋ ದಿಕ್ಕು ಸಂಜು. ಅಕ್ಕ, ಯಾಕಕ್ಕ ಚುಚ್ಚು ಮಾತಿನಿಂದ ನನ್ನ ಕೊಳ್ತೀಯಾ? ಸುಚ್ಚು ಮಾತಿಂದ ಕೊಳ್ತಾ ಇದ್ದೀನ? ನಾನು ಹೇಳಿದ್ದೇ ಬೇರೆ, ನೀನು ಅರ್ಥ ಮಾಡಿಕೊಂಡು ಮಾತಾಡ್ತಾ ಇರೋದೇ ಬೇರೆ. ನಾನು ಮಾವ, ಇದು ನೀವಾಗೆ ಆಡ್ತಾ ಇರೋ ಮಾತಾ ಅಥವಾ ಬೇರೆ ಯಾರು ಹೇಳಿದ್ ಕೇಳ್ಕೊಂಡ್ ಬಂದ್ ಆಡ್ತಾ ಇರೋ ಮಾತಾ? ಇದು ನೀವಾಗೆ ಹೇಳೋದಾಗಿದ್ರೆ ನೀವ್ ಹೇಳ್ದಂಗೆ ಆಗಿ, ಅದೇ ಬೇರೆಯವ್ರ ಮಾತು ಕೇಳಿ ಹೇಳೋದಾಗಿದ್ರೆ ಅಂತವ್ರ ಮುಂದೆ ನಾವು ಮದ್ವೆ ಬದುಕು ತೋರ್ಸೋಣ ಮಾವ. ನೋಡಪ್ಪ, ನೀನಂತವ್ರು, ನೀನ್ ನಾನಾಗ್ಬೇಕು, ನನಗ್ ನೀನಾಗ್ಬೇಕು. ಯಾರ್ಯಾರ್ದು ಮಾತು ಕೇಳ್ಕೊಂಡು ತಲೆ ಕೆಡ್ಸ್ಕೊಬಿಡ. ಎದ್ ನಡಿ, ಕೈ ತೊಳ್ಕೊ, ಊಟಕ್ಕೆ ಹಾಕ್ತೀನಿ. ಕಾವೇರಮ್ಮ ಇಲ್ವೇನೋ? ಇಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇಸ್ಕೊಂಡಿರೋ ದುಡ್ಡು ಕೊಡ್ಬೇಕನ್ನೋ ಮನ್ಸೇ ಇಲ್ವಾ ಏನೋ? 50,000 ಇಸ್ಕೊಂಡು 1.5 ವರ್ಷ ಆಯ್ತು. ಅಸಲು ಇಲ್ಲ, ಬಡ್ಡಿನೂ ಇಲ್ಲ. ಬುದ್ಧಿ ಮಾತು ಹೇಳಿದ್ರೆ ಕೇಳೋದು ಇಲ್ಲ. ತೀರಿಸ್ತೀವಿ ಅನ್ನೋ ಒಂದು ಮಾತು ಬಿಟ್ರೆ ಬೇರೆ ಏನೂ ಇಲ್ಲ. ಭಗವಂತ ನಮಗೂ ಬುದ್ಧಿ ಕೊಟ್ಟಿದ್ದಾನೆ. ಕಷ್ಟನೋ ಸುಖನೋ ಆದಷ್ಟು ಬೇಗ ನಿಮ್ ಸಾಲ ತೀರಿಸ್ತೀವಿ. ಅದೇ ನೆಪ ಇಟ್ಕೊಂಡು ಮನೆ ಹತ್ರ ಬರಕ್ ಬೇಕಾಗಿಲ್ಲ. ಕೊಟ್ಬಿಡಿ, ನಾನು ಯಾಕೆ ಕೊಡ್ತೀನಿ? ಆಗಲ್ಲ ಅಂದ್ರೆ ಸುಮ್ನೆ ನಾನು ಹೇಳ್ದಂಗೆ ಕೇಳು. ನಾನೇನು ನಿನ್ನ ಮದ್ವೆ ಆಗುವ ಅಂತ ಕೇಳಿಲ್ಲ. ಒಂದೇ ಒಂದ್ ದಿನ ಮಂಚದ ಮೇಲೆ ಮಲಗಿ ಸುಖ ಇಟ್ಕೊಳ್ಳೋಣ.
ಸಾಲ ಮನ್ನಾ ಮಾಡಿ ನಿನ್ನ ಸಂಜು ಮದುವೆಗೆ ನಾನೇ ಹಣ ಕೊಡ್ತೇನೆ. ನಿನ್ನ ಮದುವೆಗೆ ನನ್ನ ಗಿಫ್ಟ್ ಏನು ಗೊತ್ತಾ? ನಮ್ಮೂರು ದೇವಸ್ಥಾನದ ಮುಂದೆ ಸಂಜು ವೆಟ್ಸ್ ಗೀತಾ ಅಂತ ದೊಡ್ಡದಾಗಿ ಹೂವಿನ ಆರ್ಚ್ ಮಾಡಿಸ್ತೀನಿ. ಏನಂತೀಯ? ಹೀಗೆ ಅಸಹ್ಯವಾಗಿ ಮಾತಾಡ್ಕೊಂಡು ನಿಂತಿದ್ರೆ ನಿನಗ್ ನಾನೇ ಒಂದ್ ಗಿಫ್ಟ್ ಕೊಡ್ಬೇಕಾಗತ್ತೆ. ಅದೇನ್ ಗೊತ್ತಾ? ಚಪ್ಪಲಿ ಏಟು. ಹೋಗೋ ಇಲ್ಲಿಂದ. ಎಲ್ಲ ಗತಿ ಇಲ್ಲದ ಕೊಬ್ಬಿದ ಹೆಣ್ಣೆ, ನನಗೆ ಚೊಪ್ಪಲಿ ತೋರಿಸ್ತೀಯಾ? ನಿನ್ನ ಜೊತೆ ಕಾಮದಾಟ ಆಡಿ ನೀರು ಚುಮ್ಕಾಯಿಸಿಲ್ಲ ಅಂದರೆ ನನ್ನ ಹೆಸರು ಚುಂಚಾನೆ ಅಲ್ಲ. ಏನೋ ಸುಂದ್ರ, ಹೊಸ ಮದುವೆ ಗಂಟೆ ಏನ್ ಮಾಡ್ತಿದ್ದೆ ತನಕ? ಫೋನ್ ಇಟ್ಕೊಂಬರೋದು ನೋಡ್ತಾ ಇದ್ರೆ ಗೊತ್ತಾಗ್ತಿಲ್ವ ಅವ್ನು ಏನ್ ಮಾಡ್ತಿದ್ದ ಅಂತ. ಎಲ್ರು ನಗ್ತೀರಾ, ನಾನು ನೋಡ್ಕೊಂಡು ನಗಾಡ್ತೀರಾ, ನನ್ನ ಕಷ್ಟ ನಿಮ್ಗೇನು ಗೊತ್ತು? ಹ್ಞೂ ಕಣಪ್ಪ, ಮುಖದಲ್ಲಿ ಬೆವರು ಹಿಡಿದಿರೋದು, ಸೊಂಟ ಹಿಡ್ಕೊಂಡಿರೋದು ನೋಡಿದ್ರೆ ಗೊತ್ತಾಗುತ್ತೆ ನಿನ್ನ ಕಷ್ಟ ಏನು ಅಂತ. ಹಂಗೇನಿಲ್ಲ ಅಣ್ಣ. ಮತ್ತೆ ನೆಟ್ಗಂತೆ ರೂಮಲ್ಲಿ ಇದ್ದಿದ್ದು ನಿಜ, ಆದರೆ ಅಡ್ಡದ ಮೇಲೆ ಬೆಕ್ಕು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇತ್ತು. ಅದಕ್ಕೆ ನೀನೇನ್ ಮಾಡ್ದೆ? ಅರ್ಚಾಟಕ ಕೇಳೋಕ್ಕಾಗಲ್ದೆ ಅಟ್ಟದ ಮೇಲೆ ಹತ್ತಿ ಕಡ್ಡಿ ತಗೊಂಡು ಹೋಯ್ ಅಂದೆ, ಆದ್ರೂ ಹೋಗ್ಲಿಲ್ಲ. ಓ, ಇಳಿಬೇಕು, ಎರಡೂ ಎಸ್ಕೇಪ್. ಇಲ್ಲ ಅಣ್ಣ, ಕಾಲ್ಜಾರಿ ನಾನೇ ಕೆಳಗೆ ಬಿದ್ದೆ. ಹಂಗೆ ಹೇಳ ಮತ್ತೆ. ನಾನೇನೋ ಯುದ್ಧ ಗೆದ್ದು ಮುಂದೆ ವೀರ ಅನ್ಕೊಂಡೆ, ಆದ್ರೆ ಇವನು ವೀರ ಅಲ್ಲ, ವೀರ್ಯ ಇಲ್ಲದ ಶೂರ. ಕರಿಯೋಣ. ಓಯ್ ಬರ ಇಲ್ಲಿ. ಸಂಜು, ನಿನ್ನ ಜೊತೆ ಒಡೆದಾಡೋಣ ಅಂದರೆ ಆಗಲ್ಲ ಕಣೋ. ನೀನು ಕೆಳಕ್ಕೆ ಬೀಳಿಸುವಾಗ ಮನಸ್ಸಿಗೆ ನೋವಾಗತ್ತೆ. ಯಾಕೆ ಹೇಳು? ನಿನ್ನ ಹೇಳಿ ಕೇಳಿ ಹ್ಯಾಂಡಿಕ್ಯಾಪು. ಹಾಗಂತ ಸುಮ್ಮನೆ ಬಿಡಕ್ಕಾಗಲ್ಲ ಗುರು. ಯಾಕೆ ಗೊತ್ತಾ, ನಾವು ಸಾಕಿದ ನಾಯಿ ನಮ್ಗೇನೆ ಒಂದೊಂದ್ ಸರಿ ಕಚ್ಚಕ್ ಬರುತ್ತೆ. ಸಾಲನ ಇವತ್ತಿಲ್ಲ ಅಂದ್ರೆ ನಾಳೆ ತೀರಿಸ್ತೇವೆ, ಅದಕ್ಕೆ ಮನೆ ಹೆಣ್ಮಕ್ಳ ತಂಟೆಗೆ ಬರ್ತೀಯಾ? ಯಾಕೆ ಬರಬಾರ್ದು ಹೇಳು? ನಿನ್ನ ಮದುವೆ ಮಾಡ್ಕೊಂಡ್ರೆ ಏನು ಸುಖ ಪಡಿತಾಳವಳು? ಹಾಂ, ಅದೇ ನನ್ನ ಮದುವೆ ಮಾಡ್ಕೊಂಡ್ರೆ ಊರಿಗೆ ದೊರಸಾನಿ ಆಗುತ್ತಾಳೆ. ಅವಳು ಚೆನ್ನಾಗಿರ್ತಾಳೆ, ನಿನ್ನ ಅಕ್ಕನನ್ನು ಚೆನ್ನಾಗಿ ನೋಡ್ಕೊತಾಳೆ. ಇಷ್ಟು ದಿನ ಜೊತೆಗೆ ಇದ್ದಲ್ಲ, ಎಷ್ಟು ಮಟ್ಟಿಗೆ ನೋಡ್ಕೊಂಡೆ? ಊಟಕ್ಕಿದ್ರೆ ಬಟ್ಟೆಗಿಲ್ಲ, ಬಟ್ಟೆಗಿದ್ರೆ ಊಟಕ್ಕಿಲ್ಲ. ಅದೇನೇ ನನ್ನ ಗೀತ ಮಧ್ಯೆ ನೀನೇನಾದ್ರೂ ಬಂದ್ರೆ ನಡೆಯುವುದೇ ಬೇರೆ. ನಿನ್ನ ಅಪ್ಪನ ಋಣ ನನ್ನ ಮೇಲಿರೋದ್ರಿಂದ ಜೀವ ಸಮೇತ ಬಿಡ್ತಾ ಇದ್ದೇನೆ. ಮತ್ತೇನಾದ್ರೂ ಬಾಲ ಬಿಚ್ಚಿದೆಯೋ ಭುಜದ ಮೇಲೆ ತಲೆ ಇರಲ್ಲ, ಹುಷಾರ್. ಗುರು ಇವಾಗ ಬೇಡ, ಉಗ್ರಲೋಕಕ್ಕೆ ಕೊಡ್ಲಿ, ಯಾಕೆ ಆಮೇಲೆ ನೋಡ್ಕೊಳ್ಳೋಣ. ಕಾವೇರಮ್ಮ, ನನ್ನ ಪೊಸಿಷನ್ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ನಿನ್ನ ಮಗಳನ್ನ ಸ್ವಲ್ಪ ಅದ್ಭುತದಲ್ಲಿರೋಕ್ಕೆ ಕೇಳು. ನಾನು ಅವತ್ತೇ ಹೇಳಿದ್ದೆ ನಿನಗೆ, ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು ಅಂತ. ಇಷ್ಟ ಇಲ್ಲ ಅಂದ್ರೆ ಬೇಕಾದ್ರೆ 1-2 ತಿಂಗಳಲ್ಲಿ ಡಿವೋರ್ಸ್ ತಗೊಳ್ಳಿ. ನಾನು ನಮ್ಮಮ್ಮ ಆಳ್ಬಾವಿಗೆ ಬಿದ್ದು ಸಾಯ್ತಿದೆ ವಿನಃ ನಾನಂತೂ ನಿನಗೆ ಸಿಗಲ್ಲ. ಕನ್ಸ್ ಮನ್ಸಲ್ಲೂ ನನ್ನ ಮೇಲೆ ಆಸೆ ಇಟ್ಕೋಬೇಡ. ಈಗೆಲ್ಲ ಹೆದರಿಸಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ನಡಿಯಮ್ಮ, ಈ ನಾಯಿ ಹತ್ರ ಏನ್ ಮಾತು? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಲೇ ಕಾವೇರಮ್ಮ, ನಾನ್ ನೋಡ್ದೇ ಇರೋಂಥ ಪೊಲೀಸಾ? ನಾನೊಂದು ಫೋನ್ ಕಾಲ್ ಮಾಡಿದ್ರೆ ನಮ್ಮ ಮನೆ ಹತ್ರನೇ ಬಂದು ನಿಂತು ಸಲಾ ಮಾಡೋದು ಹೋಯ್ತಾರೆ. ಅಂಥದ್ರಲ್ಲಿ ನನಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಧಮಕಿ ಆಗ್ತೀಯಾ? ಗುರು, ಅಮ್ಮ ಮಗಳದ್ದು ಸಣ್ಣ ಜಾಸ್ತಿ ಆಯ್ತು. ಕಾವೇರಮ್ಮಗೆ ಕಾವೇರಿಸಿ ಗೀತನ ಎತ್ಕೊಂಡು ಬರಲ್ಲ. ತಡ್ಕೊಳ್ಳೋ, ರಸ್ತಕ್ಕೆ ಜಾಗ ಹುಡುಕಿ ಮಂಚಕ್ಕೆ ಮೂರ್ತ ಇಡಿಸಿ ನಿನಗೆ ಹೇಳಿ ಕಳಿಸ್ತೇನೆ. ಹಾಗೆ ತಾಕೊಂಡು ಬಾ, ಅಲ್ಲಿವರೆಗೂ ಆರಾಮಾಗಿ. ಆದಷ್ಟು ಕಾಮಕ್ಕೆ ಆಯುಸ್ ಜಾಸ್ತಿ.
ಇನ್ನೊಂದು ಮಿಸ್ ಕಾಲ್ ಕೊಡು ಗುರು. ಮಿಸ್ ಇಲ್ದಂಗೆ ಆ ಮಿಸ್ನ ರಿಪೀಟ್ ಮಾಡಿ ಮ್ಯಾಚ್ಗೆ ಫಿಕ್ಸ್ ಮಾಡಿರ್ತೀನಿ. ನೋಡು ಬೆಂಕಿ, 10 ಅಲ್ಲ 20 ತಗೋ, ಆದರೆ ಆ ಗೀತನ ಜೊತೆ ನಾನು ಮ್ಯಾಚ್ ಆಡಲೇಬೇಕು. ಮ್ಯಾಚ್ ಆಡೋದು ನನ್ನ ಪಾಲು, ಫಾರಿನ್ ಸ್ಕಾಚ್ ನಿನ್ನ ಪಾಲು. ನೀನು ಇಷ್ಟು ಹೇಳಿದ್ಮೇಲೆ ಕೆಲಸ ಆಯ್ತು ಅಂತ ಹೇಳ್ಕೊ ಗುರು. ಆಗಿಲ್ಲ ಅಂದರೆ ಹಿಂದೆ ಬಗ್ಸ್ ಹೊಡೆದು ಮುಂದೆ ತಲೆ ಎಗರಿಸ್ತೀನಿ. ಬಡ್ಡಿ ಮಗ, ಕೆಲಸ ಆಗ್ಬೇಕಂದ್ರೆ ಸೋಪ್ ಥರ ಚೆನ್ನಾಗಿ ತಿಡ್ತಾನೆ, ಕೆಲಸ ಆಗಿಲ್ಲ ಅಂದರೆ ಸಾಯ್ತೀನಿ ಅಂತ ಎದುರಿಸ್ತಾನೆ. ಗೀತಾ, ಬರೋ ತಿಂಗಳು ಎಕ್ಸಾಮ್ ಮುಗೀತಲ್ಲ, ಕೆಲಸಕ್ಕೆ ಏನಾದರೂ ಹೇಳ್ಕೊಂಡಿದ್ಯಾ? ಮಗ ಒಂದೆರಡು ಕಡೆ ಕೇಳಿದ್ದೀನಿ, ಸ್ಟಾರ್ಟಿಂಗ್ 25,000 ಅಂತೆ. ನೀವೇನೋ ಲೋನ್ ಅಂತಿದ್ರಲ್ಲ, ಏನೋ ಅದಾ, ಇನ್ನೊಂದು 15 ದಿನದಲ್ಲಿ 5 ಲಕ್ಷ ಆಗುತ್ತಂತೆ. 2 ಲಕ್ಷ ಸಬ್ಸಿಡಿ ಹೋಗಿ ಇನ್ನೂ 3 ಲಕ್ಷ ಮಾತ್ರ ಕಟ್ಟಬೇಕಂತೆ. ಹೌದಾ? ಹೌದು ಗೀತಾ, ದೊಡ್ಡದಾದ ಹಣ್ಣಿನ ಅಂಗಡಿ ಹಾಕ್ಕೊಂಡು ಸುಖವಾಗಿ ಇರ್ಬೋದು. 1-2 ಮಕ್ಕಳು ಬಾಡಿಗೆ ಬರೋ ಹಾಗೆ ಮನೆ ಕಟ್ಟಿಸಿ ಆಗಿರ್ಬೋದು. ಸ್ವಲ್ಪ ಕಟ್ಕೊ, ನನಗೆ ಕೆಲಸ ಸಿಕ್ಕಿ ನಿನಗೆ ಲೋನ್ ಆಗಿ, ಆಮೇಲೆ ನಮ್ಮ ಮದುವೆ, ಆಮೇಲೆ ಮನೆ ಮಕ್ಕಳು ಎಲ್ಲ ಆಗುತ್ತೆ, ಹಾಗೇ ಆಗುತ್ತೆ. ಇವೆಲ್ಲ ಆಗಲ್ಲ ಅಂದರೆ ನಾನು ಬಿಡಬೇಕಲ್ಲ. ನಾನು ಒಂಥರ ಛಲ ಬಿಡದ ವಿಕ್ರಮನ ಹಾಗೆ. ಹೌದಾ? ಬೆಂಕಿ, ಹೇಳಿದ ಜಾಗಕ್ಕೆ ಇಟ್ಟು ಮುಗಿದಕ್ಕೆ ಕರೆಕ್ಟ್ ಟೈಮ್ ಕರ್ಕೊಂಡ್ ಬಂದಿದ್ಯಾ ಕಣೋ, ಮೆಚ್ಚಿದೆ ಕಣೋ ನಿನ್ನ. ಗೀತಾ, ಸಂಗೀತ, ಇವತ್ತು ಗೀತಾನೂ ನಂದೆ, ಸಂಗೀತಾನೂ ನಂದೆ. ಏ ಚುಂಚ, ನಮ್ಮನ್ನು ಬಿಟ್ಬಿಡು. ನಿಂಗೆ ಯಾಕೋ ನಮ್ಮ ಮೇಲೆ ದ್ವೇಷ? ನಾವೇನೋ ನಿಂಗೆ ದ್ರೋಹ ಮಾಡಿದ್ವಿ? ಮಾಡಿದ್ದು ದ್ರೋಹ ಅಲ್ಲ, ಮೋಹ ಮೋಹ ಮೋಹ, ಗೀತನ ಮೇಲೆ ಮೋಹ. ಯಾವುದೇ ಹೆಣ್ಣು ಹೊನ್ನು ನನ್ನ ಕಣ್ಣಿಗೆ ಬಿತ್ತು ಅಂದರೆ ಅದನ್ನು ನಾನು ಸ್ವಂತ ಮಾಡ್ಕೊಳ್ಳೋವರೆಗೂ ಬಿಡೋನಲ್ಲ ನಾನು. ಇತಿಹಾಸದಲ್ಲಿ ಹೆಣ್ಣು ಹೊಣ್ಣು ಮಣ್ಣಿಗೆ ಮರ್ಯಾದೆ ಕೊಡದೇ ಇರೋರು ಉದ್ಧಾರ ಆದ ಉದಾಹರಣೆನೇ ಇಲ್ಲ. ಅಂಥದ್ರಲ್ಲಿ ನಮ್ಮಂಥ ಅಮಾಯಕರನ್ನ ಹಿಂಸೆ ನೀಡಿ ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡ್ರೆ ನಿನ್ನಂಥ ಮುಟ್ಟಾಳ ಇನ್ನೊಬ್ಬ ಇಲ್ಲ. ನಿನ್ನೆಗೆ ನಾಳೆ ನಾಳೆಗೆ ಇಂದು ನನ್ನದೇ ಮಾತು ಏತಕ್ಕೆ. ಬೆಂಕೆ, ಹೇಳಿ ಬಾಸ್. ಡೈಲಾಗ್ ಹೊಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಕಣೋ. ಕುಕ್ಕರ್ನಲ್ಲಿ ಬಿರಿಯಾನಿ ರೆಡಿ ಇದೆ ಅಂದಮೇಲೆ ಬಿಸಿ ಇದ್ದಾಗಲೇ ತಿಂದು ಬಿಡ್ಬೇಕು. ಹಾಗಾದ್ರೆ ಮುಚ್ಚಳ ತಗ್ಬಿಡ್ಲ ಗುರು? ತೆಗಿಯೋ. ಬಿಡೋ ನನ್ನ, ಬಿಡೋ ಲೋಫರ್, ಬಿಟ್ಟು ಬಿಡೋ. ಗುರು, ನನಗೆ ಹೊಡೆದ್ಬಿಟ್ಲು ಗುರು. ಲೇ ಕಡ್ಡಿ, ಕುಕ್ಕರ್ ಮುಚ್ಚಳೆ ತೆಗೆಯುವಾಗ ಬಿಸಿ ಇದೆಯೋ ಇಲ್ವೋ ಅಂತ ನೋಡ್ಕೊಂಡು ಕೈ ಹಾಕ್ಬೇಕು. ನೋಡದೆ ಮುಟ್ಟಿದ್ರೆ ಸುಡ್ತದೋ. ಲೇ ಕಡ್ಡಿ, ಇಟ್ಕೊಳ್ಳೋ, ಇಟ್ಕೋ 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 ಅಣ್ಣ, ಓಡ್ತಾಳೆ ಓಡ್ತಾಳೆ, ಇಟ್ಕೊಳ್ಳೋ ಇಟ್ಕೊಳ್ಳೋ. ಅಯ್ಯೋ ಬೇಡ.
ಗೀತಾ ಗೀತಾ ಅಯ್ಯೋ ಗೀತಾ ಎದ್ದು ಗೀತಾ ಗೀತಾ ಎದ್ದು ಗೀತಾ ನನ್ನ ಬಿಟ್ಟು ಹೋಗ್ಬೇಡ ಗೀತಾ ನನ್ನ ಬಿಟ್ಟು ಹೋಗ್ಬೇಡ ಗೀತಾ ಬಿಟ್ಟು ಹೋಗ್ಬೇಡ ಗೀತಾ ಬಿಟ್ಟು ಹೋಗ್ಬೇಡ ಗೀತಾ